सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಡಾಕ್ಟರ್ನ ಏನಾಯ್ತಣ್ಣ? ಇವತ್ತು ನೀವು ರಿಕ್ಷಾ ತಗೊಂಡು ಲೈನ್ ಮೇಲೆ ಹೋಗ್ಲೇ ಇಲ್ವಾ? ಅಯ್ಯೋ ಬೋಟು ನನ್ನ ಗೆಳೆಯ, ಆ ಟ್ಯಾಕ್ಸಿ ಅವನು ನಮಗೆ ರಿಕ್ಷಾ ಓಡಿಸೋಕೆ ಬಿಡ್ತಾ ಇಲ್ಲ ಗೆಳೆಯ. ಅವನೇನು ಹೇಳ್ತಾನೆ ಗೊತ್ತಾ, ರಿಕ್ಷಾ ಯಾವ್ದಾದ್ರು ಬೇರೆ ಊರಲ್ಲಿ ಓಡಿಸು ಅಂತ. ಅವನ ಬಿಸ್ನೆಸ್ ಕಮ್ಮಿ ಆಗ್ಬಿಡುತ್ತೆ ಅಂತಪ್ಪ. ಅವನಂಗೆಲ್ಲ ಮಾತಾಡ್ಬಾರ್ದಣ್ಣ. ಅಯ್ಯಪ್ಪ ತಪ್ಪು ಮಾತೇ ಇದೆ, ಆದ್ರೆ ಟ್ಯಾಕ್ಸಿ ಅವನಿಗೆ ತಿಳಿಸೋಳರು ಯಾರು? ನಾವು ಅರ್ಥ ಮಾಡಿಸ್ತೀವಿ. ನೀನ್ ನಮ್ಗೆ ಅರ್ಥ ಮಾಡಿಸ್ತೀಯಾ? ನೋಡಿ ಸ್ನೇಹಿತರೆ, ನಮ್ಗೆ ಯಾರೋ ಅರ್ಥ ಮಾಡ್ಸಕ್ ಬಂದಿದ್ದಾರೆ. ನಡೀರಿ, ನಾವೇ ಇವ್ರಿಗೆ ಅರ್ಥ ಮಾಡ್ಸೋಣ. ಮಜುಪಾತು, ಇವ್ರನ್ನ ಬಿಡ್ಬೇಡಿ. ಇವರು ನಮ್ಮ ಆಟೋ ಮೇಲೆ ಹೊಡಿತಾ ಇದ್ದಾರೆ. ನೋಡಿ ಬ್ರದರ್, ಇಲ್ಲಿ ಕೇಳಿ, ನಾವು ಗಲಾಟೆ ಮಾಡಕ್ ಒಂಚೂರು ಇಷ್ಟಪಡೋದಿಲ್ಲ. ಇವರೆಲ್ಲ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ತಮ್ಮ ಸಂಸಾರಗಳು ನಡೆಸ್ತಾರೆ. ಇವ್ರ ಹತ್ರ ಇಂಥ ಅನ್ಯಾಯ ಮಾಡಬಾರ್ದು ಸರ್, ಪ್ಲೀಸ್. ಇದು ತುಂಬಾ ತಪ್ಪು ಬ್ರದರ್. ಸ್ನೇಹಿತರೆ, ಇವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಸರಿಯಾಗಿ ತಿಳಿಸಿ. ಇವತ್ತು ಇವ್ರು ಮಾತಾಡ್ತಾ ಇದ್ದಾರೆ, ನಾಳೆ ಬೇರೆ ಇನ್ಯಾರಾದ್ರೂ ಮಾತಾಡ್ಬಹುದು. ಒಂದ್ ನಿಮಿಷ ತಡ್ಕೊಳ್ಳಿಪ್ಪ. ಸ್ವಲ್ಪ ರೆಸ್ಟ್ ತಗೊಳ್ಳಿತಾವೋ, ನಾನು ಈ ಮೆಸೇಜ್ ಓದ್ಬೇಕು. ಏನ್ ಬರ್ತಿದ್ದಾರೆ ಗೊತ್ತಾ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಕ್ರೈಯಿಂಗ್ ಮಾಸ್ಟರ್. ಗುರು, ಈಗ ನಮ್ದು ಶುರು. ಸೂಪರ್ ಸೂಪರ್. ಸಾರಿ ತಪ್ಪಾಗೋಯ್ತು. ಅರೆ, ನಮಗೆ ಗೊತ್ತಿರಲಿಲ್ಲ ನೀವು ಯಾರು ಅಂತ. ನಾವು ನಮ್ಮ ಜೀವ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆ್ಯಕ್ಚುಲಿ ಈ ನಗರ ತುಂಬ ದೊಡ್ಡದಿದೆ. ನಾವೆಲ್ಲರೂ ಇಲ್ಲಿ ತುಂಬ ಪ್ರೀತಿಯಿಂದ ಜೀವನ ಮಾಡ್ಬೋದು. ಈಗ ಅರ್ಥ ಆಯ್ತಾ ನಿಂಗೆ ನಮ್ಮ ಮಾತು? ನಡಿ, ರಿಕ್ಷಾ ಗಾಡಿ ಹತ್ರ ಹೋಗಿ ಕೈ ಕುಲ್ಕು, ಮತ್ತೆ ಸ್ನೇಹಿತರಾಗ್ಬಿಡು. ವೆರಿ ಗುಡ್. ನಿಮ್ಮ ಫೈಟ್ ನೋಡಿದ್ರೆ ಕ್ರೈಯಿಂಗ್ ಮಾಸ್ಟರ್ ಸ್ಟೂಡೆಂಟು ಅಂತ ಅನ್ಸುತ್ತಾ? ಹಾಗಿದ್ರೆ ಕ್ರೈಯಿಂಗ್ ಮಾಸ್ಟರ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಊಟ ಫುಲ್ ಫ್ರೀ. ಎಷ್ಟು ಬೇಕೋ ಅಷ್ಟನ್ನು ತಿನ್ಬೋದು. ಮತ್ತೆ ನಮ್ಮ ಜೊತೆ ನಮ್ಮ ಸ್ನೇಹಿತರು ಇದಾರಲ್ಲ, ಅರೆ ಅವ್ರಿಗೂ ಫ್ರೀ. ಏನ್ ಬೇಕೋ ತಿನ್ನಿ, ಏನ್ ಬೇಕಾದ್ರೂ ಮಾಡಿ. ನೀವಿಬ್ರು ಭಾಳ ಒಳ್ಳೆ ಕೆಲಸ ಮಾಡಿ. ನನಗೆ ಗೊತ್ತಿಲ್ಲ ನೀವು ಇಷ್ಟೊಂದು ಒಳ್ಳೆಯವರು ಅಂತ. ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಇನ್ನೊಬ್ಬರ ನೀವು ಗಲಾಟೆ ಮಾಡ್ಕೋತೀರಾ. ಇವರು ಟ್ಯಾಕ್ಸಿ ಡ್ರೈವರ್ ಲೀಡರು, ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಕ್ಷಮೆ ಕ್ಷಮೆ ಕ್ಷಮೆ. ಏನು, ನಾವು ಈಗ ಇವನ ಹತ್ರ ಕ್ಷಮೆ ಕೇಳಬೇಕಾ? ಇವನು ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರ್ತಾನೆ. ಅದಲ್ಲದೆ ನಾವು ಇವನ ಹತ್ರ ಕ್ಷಮೆ ಕೇಳಬೇಕಾ? ಬನ್ನಿ ಒಳಗಡೆ ಇಬ್ರು, ಬನ್ನಿ ಒಳಗಡೆ ಇಬ್ರು. ಮೊಟ್ಟು, ಅವ್ರಿಗೆ ನಾವು ಒಂದ್ಸಲಿ ಅಲ್ಲ ಕಣೋ, ಅವ್ನಿಗೆ ಹೇಳು ನಾವು ಯಾವತ್ತೂ ಕ್ಷಮೆ ಕೇಳೋದಿಲ್ಲ ಅಂತ. ನಾನು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಕಡೆಯಿಂದ ಕ್ಷಮೆ ಕೇಳೋಕ್ ಬಂದಿದ್ದೆ. ಏನು? ಅಯ್ಯಯ್ಯೋ, ಅರ್ಥ ಮಾಡ್ಕೊಳ್ದೆ ನಾ ತಪ್ಪು ಮಾಡ್ಬಿಟ್ಟಲ್ಲ. ಇವನು ಬಾಯಿ ಬಂದ ಬಡಬಡ ಅಂತ ಬಡ್ಕೋತಾರೆ, ನನಗೊಂಚೂರು ಅರ್ಥನೇ ಆಗೋದಿಲ್ಲ. ಏನ್ ಮಾಡ್ಲಿ? ಫಸ್ಟ್ ಟೈಮ್ ನಾವಿಬ್ರು
ನಿಮ್ಮಿಬ್ಬರಿಗೂ ಹೊಗಳಣ ಅಂತ ಬಂದ್ರೆ ಆದ್ರೆ ನೀವು ನನಗೆ ಚೆಚ್ಚಾಕ್ಬಿಟ್ರೆ ಹಿಂಗ ಯಾರಾದ್ರೂ ಹೊಡಿತಾರ? ಇಷ್ಟೊಂದು ಸಖತ್ತಾಗಿ ಯಾರಾದ್ರೂ ರುಬ್ತಾರ? ಇಷ್ಟೊಂದು ಕೆಟ್ಟದಾಗ ಯಾರಾದ್ರೂ ಹೊಡಿತಾರ? ನಾ ಸರಿ ಹೋಗ್ಬಿಟ್ಟೆ. ಎಸ್ 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 ನಾ ಸರಿ ಹೋಗ್ಬಿಟ್ಟೆ. ಗುರು, ನೀವು ಗುರು ಅಲ್ಲ, ಮಹಾಗುರು. ನೀವು ರುಬ್ಬಿದ್ರಿಂದ ನಾನು ಸರಿ ಹೋಗ್ಬಿಟ್ಟೆ. ನನಗನ್ಸುತ್ತೆ 2 ಪಂಚಿನ ಮೂಗಿಗೆ ಇಟ್ಟಲ್ಲ, ಅವನೇ ಸರಿ ಹೋಗ್ಬಿಡ್ತು. ನಾ ಸರಿ ಹೋಗ್ಬಿಟ್ಟೆ. ಇನ್ನೊಂದ್ಸಲಿ ಯಾರಿಗಾದ್ರೂ ನೀವು ಹೊಡಿಬೇಕು ಅಂದ್ರೆ ನನ್ ಕರ್ಸಿ ನನ್ ಸಖತ್ತಾಗಿ ಹೊಡೆದ್ರೆ ನಾನು ಒದೆ ತಿಂತೀನಿ. ಗುರುಕಿ ಜೈ, ಗುರುಕಿ ಜೈ, ಗುರುಕಿ ಜೈ, ಗುರುಕಿ. ಮೋಟು ಪತ್ಲು, ನೀವಿಬ್ರು ತುಂಬಾ ಒಳ್ಳೆ ಮನುಷ್ಯರು. ನಿನ್ನೆ ರಾತ್ರಿ ನೀವು ರಿಕ್ಷಾದವರಿಗೆ ಹಕ್ಕನ್ನು ಕೊಡಿಸಿ ಒಳ್ಳೇದನ್ನ ಮಾಡಿದ್ದೀರಾ. ಅರೆ, ನಾವು ಮಾಡದೆ ಹೋದ್ರು ಬೇರೆ ಯಾರಾದ್ರೂ ಮಾಡ್ತಾನೆ ಇದ್ರು. ಯಾರಾದ್ರೂ ಆಗ್ಲಿ ಈ ಕೆಲಸ ಮಾಡ್ಲೇಬೇಕಿತ್ತಲ್ವಾ? ನೀವು ಮಾಡದೆ ಹೋದ್ರು ಮಾಸ್ಟರ್ ಮಾಡ್ತಾ ಇದ್ರಲ್ಲ, ಯಾರಿಗೂ ಗೊತ್ತಿಲ್ಲ ರಿಕ್ಷಾ ಮಾಸ್ಟರ್ದು ಅಂತ. ಯಾಕಂದ್ರೆ ಬಾಡಿಗೆ ರೂಪದಲ್ಲಿ 1 ಏನ್ ಮಾತ್ರ ಇಸ್ಕೋತಾರ ಅವರು. ಯಾಕಂದ್ರೆ ಬಡವರು ಮತ್ತ ಮನೆ ಜೀವನ ನಡೆಸಲಿ ಅಂತ. ನನ್ನ ಪೇಷಂಟ್ಗಳೇ, ಅಯ್ಯಬ್ಬ, ಇದು ಚಾರಿಟಿ ಕೆಲಸ. ಇಷ್ಟೆಲ್ಲ ನೀವು ಹೋಟ್ಲಲ್ಲಿ ಊಟ ಮಾಡಿದ್ರಲ್ಲ, ಅದು ಮಾಸ್ಟರ್ದೆ. ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಫ್ರೀನಲ್ಲಿ ಊಟ ಸಿಗುತ್ತೆ. ಬಡವರಿಗೆ ಯಾರಿಗೆ ದುಡ್ಡು ಕೊಡಕ್ ಆಗಲ್ವೋ ಅವ್ರಿಗೂ ಫ್ರೀ ಊಟ ಸಿಗುತ್ತೆ. ಮಾಸ್ಟರ್ ಜಿ, ತಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾನು ಈ ಕೆಲ್ಸಕ್ಕೋಸ್ಕರನೇ ದುಡ್ಡು ಇಸ್ಕೊಳ್ಳೋದು, ಇಲ್ಲಾಂದ್ರೆ ನನಗೆ ಹಣದ ಅವಶ್ಯಕತೆ ಏನಿದೆ? ನೀವು ಬೇರೆ ಯಾವುದೇ ಮಾಸ್ಟರ್ ಹತ್ರ ಹೋದ್ರೆ ಅವರು ಟ್ರೈನಿಂಗ್ ನ ದುಡ್ಡು ತಗೊಳ್ಳೋದೇ ಇಲ್ಲ. ತಾವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನಾನು ಹೀಮ್ ನರೇಶ್ ಮತ್ತೆ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡಿದ್ದೆ. ಅವರು ಯಾವತ್ತೂ ದುಡ್ಡು ತಗೊಳ್ಳೇ ಇಲ್ಲ. ಏನ್ ನೀವು ಹೀಮ್ ನರೇಶ್ ಮತ್ತೆ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡಿರೋದಾ? ವಾಹ್, ಅದಕ್ಕೆ ನೀವು ಇಷ್ಟು ಬೇಗ ಕಲ್ತಿದ್ದೀರಾ. ಅವ್ರು ನಮಗೆ ಕಾಸಾ ದೋಸ್ತು. ಮೊದಲೇ ಹೇಳಿದಿದ್ರೆ ನಾನು ನಿಮ್ಮ ಹತ್ರ 1 ಪೈಸೆ ಕೂಡ ದುಡ್ಡು ತಗೋತಾ ಇರ್ಲಿಲ್ಲ. ಏನಾಯ್ತು? ಏನಿಲ್ಲ, ನಾವೀಗ ತಮ್ಗೆ 5000 ಯನ್ನ ಕೊಡ್ತಾ ಇದೀವಿ ಸರ್. ಅದನ್ನ ತಮ್ಮ ಚಾರಿಟಿ ಕೊಡ್ತಾ ಇದೀವಿ ಅಂತ ನಮ್ಗೆ ಸಂತೋಷ ಆಗ್ತಾ ಇದೆ. ಆ ಪತ್ಲು, ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯಪ್ಪ. ನಾವು ಇಂಥ ಒಳ್ಳೊಳ್ಳೆ ಕಾರ್ಯಕ್ಕೆ ಯಾವಾಗ್ಲೂ ಹಣನ ಕೊಡ್ತಾನೆ ಇರ್ಬೇಕು. ನಡೆಯಪ್ಪ ಗಸಿಟ, ಹೋಗಿ ಕೆಲಸ ಶುರು ಹಚ್ಕೊಳ್ಳೋಣ. ಮೋಟು ಪತ್ಲು, ನೀವಿಬ್ರು ತುಂಬಾ ಲಕ್ಕಿ ಇದ್ದೀರಾ. ನಿಮಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಐ ಥಿಂಕ್ ನಾವು ಬೆಸ್ಟ್ 3 ಕಂಗ್ ಫು ಮಾಸ್ಟರ್ಸ್ಗೆ ರೆಡಿ ಆಗ್ಬಿಟ್ಟಿದ್ದೀವಿ. ಅವ್ರು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಒಂದೇ 1 ಸೆಕೆಂಡ್ ಟೈಮ್ ಕೊಟ್ಟರು ಅವರು ನಮ್ಮನ್ನೇ ಮುಗಿಸಾಕ್ಬಿಡ್ತಾರೆ. ಅವ್ರು ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಅವ್ರನ್ನ ಎತ್ತಾಕೊಂಬರೋಣ. ಓಕೆ, ಈಗ ಮೇಲೆ ಟವರ್ ಮೇಲೆ ಹೋಗೋ ಸಮಯ ಬಂದಿದೆ. ಟೈಮ್ ಕಡಿಮೆ ಇದೆ, ಕಲಿಯೋದು ತುಂಬಾ ಇದೆ. ಬೇಗ ಬನ್ನಿ. ಬನ್ನಿ. ಸ್ಪೀಡ್ ಇಸ್ ದ ಕೀ. ಎಲ್ಲಿವರೆಗೂ 1 ಕಾಲ್ ಜಾರಲ್ಲ ಅಷ್ಟರೊಳಗೆ ಇನ್ನೊಂದು ಕಾಲ್ ಮುಂದೆ ಇರಬೇಕು, ಮತ್ತೆ ಇನ್ನೊಂದು ಕಾಲ್ ಜಾರದ್ರೊಳಗಡೆ ಇನ್ನೊಂದು ಕಾಲ್ ಮುಂದೆ ಇರಬೇಕು. ಓಕೆ ಓಕೆ ಮಾಸ್ಟರ್.
ಏನಿದು? ಫೈಟ್, ಗೆಟ್ ಅಪ್, ಫೈಟ್, ಫೈಟ್. ಮಾಸ್ಟರ್, ತಾವು ಇದನ್ನ ಹೇಗೆ ಮಾಡಿದ್ರಿ? ಕಲಿಸ್ತೀನಿ, ಎಲ್ಲಾನು ಕಲಿಸ್ತೀನಿ. ಆದ್ರೆ ಇದನ್ನ ನೆನ್ಪಿಟ್ಕೋಬೇಕು, ಸ್ಪೀಡ್ ಇಸ್ ದ ಕೀ. ಆದ್ರೆ ಸ್ಪೀಡ್ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಮಾತು, ಪೂರ್ತಿ ದೇಹದ ಶಕ್ತಿ ಎಲ್ಲ ನಿಮ್ ಕೈ ಮೇಲೆ ಬರ್ಬೇಕು. ಆಗ ಕ್ಲೌಡ್ ನ ಪುಷ್ ಮಾಡಿದ್ರೆ ಆಗ ಪೂರ್ತಿ ಕ್ಲೌಡ್ ನ ನಿಂಜಾಗಳು ಅಟ್ಯಾಕ್ ಮಾಡ್ತವೆ, ಮತ್ತೆ ಅವು ಮಾಯ ಆಗೋಗ್ತವೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಎರಡು ಕೈಗಳ ಮೇಲೆ ಪೂರ್ತಿ ಎನರ್ಜಿನ ನಾವು ಪ್ರಾಕ್ಟೀಸ್ ಅಗೇನ್. ನರೇಶ್ ಮಾಸ್ಟರ್, ಕ್ಲೈಮೇಟ್ ಕೆಟ್ಟ ಹೋಗ್ತಾ ಇದೆ. ನಡೀರಿ, ಬೇಗ ಒಳಗೆ ಹೋಗೋಣ. ನಡೀರಿ, ಬೇಗ ನಡೀರಿ. ಮಾಸ್ಟರ್, ನರೇಶ್ ಮಾಸ್ಟರ್, ನೀವಿಬ್ರು ಇಲ್ಲಿವರೆಗೂ ನನ್ನ ಬೆಸ್ಟ್ ಸ್ಟೂಡೆಂಟ್ಸ್ ಇದ್ದೀರಾ. ಮತ್ತೆ ನೀವಿಬ್ರು ನನ್ನ ಜೊತೆ ಫೈಟ್ ಮಾಡಿ. ಇದು ನಮ್ಮ ನಡುವಿನ ಕೊನೆಯ ಟ್ರೈನಿಂಗ್ ಫೈಟ್ ಆಗಿರುತ್ತೆ. ಮಾಸ್ಟರ್, ಏನಾಯ್ತು? ಈ ಅಳೋದು ಕೂಡ ಒಂದು ಟ್ರಿಕ್ಕೆ. ಶತ್ರುವಿನ ಕಾನ್ಸಂಟ್ರೇಷನ್ ಚೇಂಜ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ತರ ಆಳ್ಬೇಕು. ಆಗ ಶತ್ರುಗಳು ಒಂದು ಕ್ಷಣ ಮಂಕ್ ಆಗ್ತಾರೆ, ಮತ್ತೆ ಆ ಒಂದು ಕ್ಷಣ ಅವ್ರ ಜೀವನದ ಕೊನೆಯ ಕ್ಷಣ ಆಗೋಗುತ್ತೆ. ಆಗ ನೀವು ಆ ಕ್ಷಣನ ಉಪಯೋಗಿಸ್ಕೊಂಡ್ರೆ ಮಾತ್ರ. ಇವಾಗ ಅರ್ಥ ಆಯ್ತಾ ನನಗೆ ಕ್ರೈಯಿಂಗ್ ಮಾಸ್ಟರ್ ಅಂತ ಯಾಕೆ ಹೇಳ್ತಾರೆ ಅಂತ? ನಿಜ ಮಾಸ್ಟರ್, ಅರ್ಥ ಆಯ್ತು. Watch India's largest kids library only on Jio Hotstar. Download the app now.